ನಾವೆಂತ ಸಹ ರೆಡಿ ಮಾಡದೆ ಒಟ್ರಾಸಿ ಒಂದು ಗುಡ್ಡೆ ಹತ್ತಲಿಕ್ಕೆ ಹೊರಟಿದ್ದೇವೆ. ಚಪ್ಪಲಿಯಲ್ಲಿ ಈಗ ಶುರು ಮಾಡಿದಷ್ಟೇ ಎಲ್ಲ ದಮ್ಮ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ರಾಮನಗರದ ಹತ್ರ ಇರೋ ಒಂದು ಬೆಟ್ಟ, ಹೆಸರು ಹೇಳ್ಬಾರ್ದಂತೆ, ಪಬ್ಲಿಕ್ ಇಟ್ಟಿ ಕೊಟ್ಟರೆ ಜನ ಜಾಸ್ತಿ ಆಗ್ತಾರೆ ಅಂತ. ಈಗೊಂದು 5% ಆಯಿತು. ಸಮಯ 6:45. ರಾತ್ರಿ ಎಲ್ಲ ನಾವು ನಿದ್ದೆ ಮಾಡಲಿಲ್ಲ, ಮಾತಾಡಿ ಬೆಳಿಗ್ಗೆ ಎದ್ದು ಹಾಗೆ ಹೊರಟದ್ದಿ. ನನಗೆ ಬರುವಾಗ ಚಪ್ಪಲಿ ಕಟ್ಟಾಗ್ತದೆ ಅಂತ ಸ್ವಲ್ಪ ಟೆನ್ಷನ್ ಉಂಟು. ಈಗ ಬಾಟದು ಚಪ್ಪಲ್, ನಾಟ್ ಸ್ಪಾನ್ಸರ್ಡ್. ಲೆಟ್ಸ್ ಸಿ. ಇನ್ನೊಂದು ರೂಕಿ ಎರರ್ ಅಂತ ಹೇಳಿದರೆ, ನಾವು ಕಾರಲ್ಲಿ ಬಂದು ಇದು ಸಣ್ಣ ಟ್ರೆಕ್ ಅಂತ ನೀರಲ್ಲಿ ಇಟ್ಟು ಬಂದಿದೆ. ಭಾರಿ ಪ್ರೋ ಲೆವೆಲ್ ಟ್ರೆಕ್ಕರ್ಸ್. ನೀರಲ್ಲಿ ಉಂಟು ಕಾರಲ್ಲಿ. ಈಗ ಲೆಟ್ಸ್ ಗೋ. ಯಾವ ಸೈಡ್ ನೆಕ್ಸ್ಟ್? ಇದು ಹತ್ಬೇಕಾ? ಅಯ್ಯಯ್ಯೋ, ಎಷ್ಟು % ಆಯ್ತು ಈಗ? ಹಣ ಇದೆ ಅಣ್ಣ, ಪೀಕ್ ಶೋರಲ್ಲ. ಅದೇ ಇನ್ನು 5 ನಿಮಿಷ. ಇಲ್ಲೇ ಬಂತು. ಓಕೆ ಫ್ರೆಂಡ್ಸ್, ಇಳುತ್ತೇಗಪ್ಪ ಇದರಲ್ಲಿ. For your reference, this is a horizontal plane. ಭಾರಿ ಚಂದ ಒಂದು ಹೂ ಉಂಟು. ಯಾವುದಂತ ಗೊತ್ತಿಲ್ಲ ಹೆಸರು, ಎಲ್ಲ ಆಗಿದೆ ನೋಡಿ. ಹೆಸರು ಗೊತ್ತಿದ್ದವರು ತಿಳಿಸಿ. ದನಗಿರಿಯವರು ಇದು ತುಂಬ ಬಿಗಿನರ್ ಫ್ರೆಂಡ್ಲಿ ಟ್ರೆಕ್ ಅಲ್ವಾ? ಹೌದೌದು, ತುಂಬ ಬಿಗಿನರ್ ಫ್ರೆಂಡ್ಲಿ ಟ್ರೆಕ್. ಬಿಗಿನ್ ಮಾಡಿ ಇಲ್ಲೇ ಮುಗಿಸ್ಬೋದು. ಎಸ್, ವೆರಿ ಈಸಿ ಟ್ರೆಕ್ ನೋಡಿ. ಆಗ ಅಷ್ಟೇ 6:45 ನಾವು ಸ್ಟಾರ್ಟ್ ಮಾಡಿದ್ದು. 7:10 ವಿ ಆರ್ ಆಟ್ ದ ಪೀಕ್, ಕನ್ಫರ್ಮ್ಡ್ ಪೀಕ್. ಸಿ ಎಷ್ಟು ಹತ್ತಿರ ಇದೆ ಅಂತ. ಎಸ್, ವೆರಿ ಈಸಿ ಟ್ರೆಕ್ ನೋಡಿ. ಆಗ ಅಷ್ಟೇ 6:45 ನಾವು ಸ್ಟಾರ್ಟ್ ಮಾಡಿದ್ದು. 7:10 ವಿ ಆರ್ ಆಟ್ ದ ಪೀಕ್, ಕನ್ಫರ್ಮ್ಡ್ ಪೀಕ್. ಸಿ ಎಷ್ಟು ಹತ್ತಿರ ಇದೆ ಅಂತ. ಮುಂದೆ ಹೋಗಿ ಹೇಳಿದ್ರೆ ಹಿಡನ್ ಸ್ಪಾಟ. ಹೋಗುವ ಗೈಸ್. ನಾವು ಆಗಲಿ ನೋಡಿದ್ದೆ ಪೀಕ್. ಪುನಃ ಪೀಕಿಗೆ ಹೋಗುವ ಪ್ಲ್ಯಾನ್ಸ್ ಇಲ್ಲ. ಪೀಕ್ ಆಯಿತು. ಪೀಕಲ್ಲಿ ನಾವು 1 ನಿಮಿಷ ಸೇರಲಿಲ್ಲ. ಹಿಡನ್ ಜಾಗ ಅಂತ ಹುಡುಕಿಕೊಂಡು ಬರ್ತಾ ಇದ್ದೇವೆ. ಒಟ್ರಾಸಿ ಗುಡ್ಡೆಲ್ಲ ಹೋಗ್ತಾ ಇದ್ದೇವೆ. ನೆಟ್ವರ್ಕ್ ಉಂಟು ಲಕ್ಕಿಲಿ, ಅಟ್ಲೀಸ್ಟ್ ಒಬ್ಬರಿಗೆ. ಇಬ್ಬರೇ ಇರೋದು, ಮತ್ತು ಉಳಿದವರೆಲ್ಲ ವಾಪಸ್ ಹೋಗಿದ್ದಾರೆ. ಏನೇನಂತ ಇಳಿದು ಹೋಗ್ಬೇಕು ಅಂದೆ.
ಇಳಿಯಕ್ಕೆ ಜಾಗ ಕಾಣಿಸ್ತಿಲ್ಲ ಅಂತ ಗೊತ್ತು. ಓಕೆ, ಲಾಸ್ಟ್ ಟೈಮ್ ಇದೆಲ್ಲರನ್ನೂ ಇಳಿಸ್ಕೊಂಡು ಸರ್ಕಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಇದೆಲ್ಲ ಇಲ್ಲಿ ನಾವೇ ಕಲ್ಲ ಅರೇಂಜ್ ಮಾಡಿದ್ದೀವಿ. ಓಕೆ ಅಣ್ಣ, ಎಷ್ಟು ದೂರ ಉಂಟಣ್ಣ? ಇಲ್ಲ ಕೆಳಗಡೆ ಯಾಕೋ ರಾಮನಗರದಲ್ಲಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದವರು ಮಂಡ್ಯ ರೀಚ್ ಆಗ್ತಾವ ಅಂತ. ಸ್ವಲ್ಪ ಜಾಸ್ತಿ ಆಯ್ತು ಈಗ ವಿಡಿಯೋ ಮಾಡಿದ್ದು ರಿಯಲಿ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. Okay, looks like we are somewhere close to the spot, special spot, hidden spot. Ooh, nice. ಅಂಡರ್ ವಾಟರ್ ಶೂಟ್ ಇಲ್ಲೇ ಮಾಡಿದ್ದು ನಾವು. ಅಯ್ಯಯ್ಯೋ. ಸೊ ನಾವೀಗ ಪೀಕಿಗೆ ಪುನಃ ಹೋಗದೆ ನಮ್ಮದೇ ಒಂದು ಒಟ್ರಾಶಿ ಮಾರ್ಗ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಕೆಳಗಡೆ ಎತ್ತಬೇಕಷ್ಟೇ ಅಲ್ಲ. ದಾರಿ ಸಿಕ್ಕದಿದ್ದರೆ ಉರುಳಿಕೊಂಡು ಹೋಗಿ ಎತ್ತಬೋದಲ್ಲ. ಐ ವಿಲ್ ಸೇ ದಿಸ್ ಒನ್ ಲಾಸ್ಟ್ ಟೈಮ್, ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ದಟ್ಸ್ ವೈ ವಿ ಆರ್ ಟ್ರೈಂಗ್ ಹಿಯರ್. ಈ ವಿಡಿಯೋ ಸ್ವಲ್ಪ ಜಾಸ್ತಿ ವಾಬ್ಲಿ ಇರ್ಬೋದು, ಯಾಕಂದರೆ ದಿಸ್ ಈಸ್ ಅ ಒಟ್ರಾಶಿ ವ್ಲಾಗ್. I believe this is impossible in ಮಳೆಗಾಲ, at least not in this spot. ನಮ್ಮ ಲೋಕಲ್ ಪ್ರೋ ಮ್ಯಾಕ್ಸ್ ಗೈಡ್ ಅವರು ತುಪಕ್ಕಂತ ಹಾರಿದ್ದಾರೆ. ನಾವು ತುಪಕ್ಕಂತ ಮೆಲ್ಲಗೆ ಬರ್ತೇವೆ, ಯಾಕಂದರೆ ನಮ್ಮ ಚಪ್ಪಲಿ ಆಲ್ರೆಡಿ ಸ್ವಲ್ಪ ಬಾಯಿ ಬಿಟ್ಟ ಹಾಗೆ ಉಂಟು. ಆಗ್ತದೆ. ಬಾಟದ ಚಪ್ಪಲು ಜಾರುದಿಲ್ಲ. ನಾವು ಮಾತ್ರ ಆ್ಯಕ್ಚುಲಿ ಅದು ಕಚ್ಚಿಟ್ಕೊಂಡದು. ಅಗೇನ್ ನಾಟ್ ಸ್ಪಾನ್ಸರ್ಡ್ ಬೈ ಬಾಟಾ. ಹಾಂ, ಓಕೆ, ವಿ ಹ್ಯಾವ್ ಥ್ರೋನ್ ಅವೇ ಅವರ್ ವೆಪನ್. ಓಕೆ, ಬಂದ ದಾರಿಯಲ್ಲಿ ಮತ್ತೆ ಹೋಗೋದ ಹಾಗೆ ಕಾಣ್ತಾ ಉಂಟು ನಮ್ಮದು. ಅಣ್ಣ, ನೀವು ಬಿದ್ದರೆ ನಾನು ಎತ್ತಿಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ವೈ ದಿಸ್ ಕೊಲವೆ ರೆಡಿ? ಅಲ್ಲಿಂದ ಮತ್ತೆ ಹೇಗೆ ಅವ್ರದ್ದು?
ಓಕೆ. ರಿಯಲಿ ಬ್ಯೂಟಿಫುಲ್. ಸ್ಮೆಲ್ ಅಂತ ಇಲ್ಲ ಸ್ಪೆಷಲ್ಲಾಗಿ. ಭಾರಿ ಚಂದ ಉಂಟು, ಭಾರಿ ಚಂದ ಉಂಟು. ಆಯಿತು ಫ್ರೆಂಡ್ಸ್, ಹತ್ತಿರ ಬರ್ತಾ ಇದ್ದೇವೆ. ಇದರಲ್ಲಿ ಆ್ಯಂಗಲ್ ತೋರಿಸ್ಲಿಕ್ಕೆ ಸ್ವಲ್ಪ ಓಕೆ. ಸೊ ದಿಸ್ ಈಸ್ ದಿ ಇನ್ಕ್ಲಿನೇಷನ್. ಆರು ಮುಕ್ಕಾಲಕ್ಕೆ ಸ್ಟಾರ್ಟ್ ಮಾಡಿದ್ದು, 7:15 ಆಗ್ತಾ ಬಂತು. ಅಲ್ಲೊಂದು ದೇವಸ್ಥಾನ ಉಂಟು, ನಾವು ಆಗ ಹೋಗಲಿಲ್ಲ. ಈಗ ಸಹ ಹೋಗೋದು ಡೌಟ್, ಯಾಕಂದರೆ ಸ್ನಾನ ಮಾಡಲಿಲ್ಲ. ಆಲ್ಮೋಸ್ಟ್ ಬ್ಯಾಕ್ ಟು ಬೇಸ್. ಸೊ ಐ ಗೆಸ್ ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಏನಂದ್ರೆ